ಯಾರಾದ್ರೂ ಹೊಡೆದ್ರ ಅವನ ತಲೆಯನ್ನು ಈ ಕಲ್ಲಿಗೆ ಇಟ್ಟು ಅವನ ಕಾಲನ್ನು ಕೈಯಲ್ಲಿ ಹಿಡಿದುಕೊಂಡು ಮೆಲ್ಲಗೆ ಅವನನ್ನು ಕೆಳಗಡೆ ಇಳಿಸಿದ್ದಾರೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಸುಮಂತ್ನ ಒಂದು ನಿಗೂಢ ಸಾವು. ಇದುವರೆಗೂ ಆರೋಪಿಗಳು ಪತ್ತೆಯಾಗಿಲ್ಲ, ಮತ್ತೆ ಅವನು ಯಾತಕ್ಕೋಸ್ಕರ ಸತ್ತಿದ್ದಾನೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಪೊಲೀಸರು ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ. 4ನೇ ಬಾರಿ ನಾವು ಸುಮಂತ್ನ ಮನೆಗೆ ಕೂಡ ಬರ್ತಾ ಇರುವಂತದ್ದು. ಸುಮಂತ್ನನ್ನು ಮಣ್ಣು ಮಾಡಿರುವಂತಹ ಜಾಗ ಇದು ಅಂತ ಹೇಳಿದ್ರೆ ಅವನು ಒಂದಷ್ಟು ಕನಸನ್ನು ಕೂಡ ಇಟ್ಕೊಂಡಿದ್ದ, ಪರಿಸರದ ಮೇಲೆ ಅಪಾರ ಪ್ರೀತಿಯನ್ನು ಕೂಡ ಇಟ್ಕೊಂಡಿದ್ದಂತಹ ಯುವಕ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ಈ ಜಾಗ ಏನಿತ್ತು, ಒಂದು ಬಾವಿ ಇತ್ತು, ಬಾವಿಗೆ ಮಣ್ಣನ್ನೆಲ್ಲ ಹಾಕಿ ಅದನ್ನು ಸಮತಟ್ಟು ಮಾಡಿ ಇದರಲ್ಲಿ ಒಂದಷ್ಟು ಗಿಡಗಳನ್ನು ನೆಡಬೇಕು ಅನ್ನುವಂತಹ ವಿಚಾರದಲ್ಲಿ ಪ್ಲಾನ್ ಹಾಕಿದಂತ ಯುವಕ. ಬಾವಿ ಏನಿದೆ ಅದರ ಮೇಲೆ ಮಣ್ಣನ್ನು ಹಾಕಿ ಅಲ್ಲೂ ಒಂದಷ್ಟು ಅಡಿಕೆ ತೋಟ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಂತ ಯುವಕ. ನಂತರದಲ್ಲಿ ಮನೆಯ ಮುಂದುಗಡೆಗೆ ಡ್ರ್ಯಾಗನ್ ಫ್ರೂಟ್ ಕೂಡ ನೆಟ್ಟಿರುವಂಥದ್ದು ಅಂತ ಹೇಳಿದ್ರೆ ಪರಿಸರ ಪ್ರೇಮಿಯಾಗಿದ್ದ ಅನ್ನುವಂತಹ ವಿಚಾರದಲ್ಲಿ. ಪರಿಸರದ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದ್ದ ಅನ್ನುವಂತಹ ವಿಚಾರದಲ್ಲೂ ಕೂಡ ಇಲ್ಲಿಯ ಮನೆಯವರು ಕೂಡ ಹೇಳಿರುವಂತಹ ಮಾತು ಅಂತ ಹೇಳಿದ್ರೆ ತಾನೇ ನೆಟ್ಟು ತಾನೇ ನೀರನ್ನು ಕೂಡ ದಿನಂಪ್ರತಿ ಇದಕ್ಕೆ ಹಾಕ್ತಾ ಇದ್ದ ಅನ್ನುವಂತಹ ವಿಚಾರದಲ್ಲಿ. ಸುಮಂತ್ ಯಾವ ರೀತಿಯಾಗಿ ಆಕ್ಟಿವ್ ಆಗಿದ್ದ ಮತ್ತು ಕೃಷಿಯ ಬಗ್ಗೆ ಆಗಿರ್ಬೋದು, ತೋಟದ ಬಗ್ಗೆ ಆಗಿರ್ಬೋದು, ಯಾವ ರೀತಿಯಾಗಿ ಆಸಕ್ತಿ ಇತ್ತು ಅನ್ನುವಂತಹ ವಿಚಾರದಲ್ಲಿ. ಒಂದಷ್ಟು ಕಲೆ ಕೂಡ ಇತ್ತು ಅವನಲ್ಲಿ. ಅದನ್ನು ಚೇರ್ ಮಾಡಿದ ರೀತಿಯನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯ ಟ್ಯಾಲೆಂಟೆಡ್ ಹುಡುಗ ಅನ್ನುವಂತಹ ವಿಚಾರದಲ್ಲಿ. ಈ ಕಾರಣಕ್ಕಾಗಿ ಅವನು ಪ್ರಾಜೆಕ್ಟಿಗೂ ಕೂಡ ಸೆಲೆಕ್ಟ್ ಆಗಿರುವಂತದ್ದು ಅನ್ನುವಂತಹ ವಿಚಾರದಲ್ಲಿ ನಾವು ಒಂದಷ್ಟು ಆಂಗಲ್ ಅನ್ನು ಕೂಡ ನಿಮ್ಗೆ ತೋರಿಸಿದ್ದೀವಿ. ಈ ರೀತಿಯಾಗಿ ಆಗಿರಬಹುದಾ ಅಂತೇಳಿ 3-4 ಸಲ ಬಂದ ನಂತರ ನಮ್ಗೆ ಒಂದೊಂದು ಆಂಗಲ್ ಕೂಡ ಸಿಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ ಸ್ಥಳೀಯರನ್ನು ನಿರಂತರವಾಗಿ ಮಾತಾಡಿಸಿದ ನಂತರ ಅವರಿಂದ ಸಿಕ್ಕಂತಹ ಮಾಹಿತಿಯ ಪ್ರಕಾರ, ಮನೆಯವರನ್ನು ಮಾತಾಡಿಸಿದ ನಂತರ ಅವರಿಂದ ಸಿಕ್ಕಂತಹ ಮಾಹಿತಿಯ ನಂತರ ಒಂದಷ್ಟು ಆಂಗಲ್ ಕೂಡ ನಮ್ಗೆ ಸಿಗ್ತಾ ಇರುವಂತದ್ದು. ಇದು ನೀವು ಆಲ್ರೆಡಿ ನೋಡಿದಾಗೆ ಸುಮಂತ್ ನಡೆದುಕೊಂಡು ಬರುವಂತಹ ದಾರಿ ಅಂತ ಹೇಳಿದ್ರೆ ಆ ಮನೆ ಏನು ಕಾಣ್ತಾ ಇದೆ ಅದು ಅವನ ಮನೆಯಿಂದ ಬರುವಂತಹ ಟರ್ನ್ ಅಲ್ಲಿ ಸಿಗುವಂತ ಒಂದು ಮನೆ. 500-100-200 ಮೀಟರ್ ದೂರದಲ್ಲಿ ಸಿಗುವಂತ ಒಂದು ಮನೆ. ನಂತರ ಈ ತೋಟದಿಂದಾಗಿ ಸುಮಂತ್ ನಡೆದುಕೊಂಡು ಬರ್ತಾ ಇರ್ತಾನೆ. ಅನಂತರದಲ್ಲಿ ಲಾಸ್ಟ್ ಎಪಿಸೋಡ್ ಅಲ್ಲೂ ಕೂಡ ನಾನು ಹೇಳಿದ್ದೆ, ಒಂದು ವೇಳೆ ಸುಮಂತ್ಗೆ ಯಾರಾದ್ರೂ ಇಲ್ಲಿ ಅಡ್ಡಗಟ್ಟಿದ್ರೆ ಖಂಡಿತವಾಗ್ಲೂ ಆ ರೂಟ್ ಅಲ್ಲಿ ಅಪ್ಪಲ್ಲಿ ಹೋಗ್ಬೇಕಿತ್ತು ಅಂತೇಳಿ. ಬಟ್ ಮತ್ತೊಂದು ಆಂಗಲ್ ಅನ್ನು ನೋಡ್ಕೊಂಡು ಹೋಗುವುದಾದ್ರೆ ಏನು ಅಂತ ಹೇಳಿದ್ರೆ ಅವನ ಮನೆಯಿಂದ ಈ ತೋಟದಿಂದ ನಡೆದುಕೊಂಡು ಬಂದಂತಹ ಸಮಯದಲ್ಲಿ ಡೈಲಿಯಾಗಿ ಹೋಗ್ತಾ ಇದ್ದಂತಹ ಜಾಗನೇ ಇದು. ಒಂದಷ್ಟು ನೇಬರ್ಸ್ ಅನ್ನು ಮಾತಾಡಿಸಿದಂತ ಪ್ರಕಾರ ನಮ್ಗೆ ಸಿಕ್ಕಿರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ ಈ ಜಾಗದಿಂದಲೇ ಸುಮಂತ್ ನಡೆದುಕೊಂಡು ಹೋಗ್ತಾ ಇದ್ದ ಅನ್ನುವಂತಹ ವಿಚಾರದಲ್ಲಿ. ಅಂತ ಹೇಳಿದ್ರೆ ಮೊನ್ನೆ ಕೂಡ ನಡೆದುಕೊಂಡು ಹೋಗ್ತಾ ಇದ್ದ. ಮತ್ತೆ ಸೈಡ್ ಅಲ್ಲಿ ಒಂದು ಏನೋ ಶೆಡ್ ತರ ಕಾಣ್ತಾ ಇದೆ, ಇದರಲ್ಲಿ ಒಂದು ಅನೈತಿಕ ಚಟುವಟಿಕೆ ನಡೆಯುತ್ತಾ ಇತ್ತ ಅಥವಾ ಇವನನ್ನು ಯಾರಾದ್ರೂ ಕೊಲೆ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಈ ಶೆಡ್ ಅಲ್ಲಿ ಕಾದು ಕೂತಿದ್ರ ಅನ್ನುವಂತಹ ವಿಚಾರದಲ್ಲಿ. ಅವನು ರೆಗ್ಯುಲರ್ ಆಗಿ ಹೋಗುವಂತಹ ದಾರಿ ಇದು ಸುಮಂತ್. ಈ ಜಾಗದಲ್ಲೇ ನಡೆದುಕೊಂಡು ಹೋಗ್ತಾ ಇರ್ತಾನೆ. ಹೋಗ್ತಾ ಇರುವಂತಹ ಸಮಯದಲ್ಲಿ ಆ ಶೆಡ್ ಅಲ್ಲಿ ಹಿಂದ್ಗಡೆ ನಿಮ್ಗೆ ಏನು ಶೆಡ್ ತೋರಿಸಿದೆ ಆ ಶೆಡ್ ಅಲ್ಲಿ ಯಾರೋ ಇದ್ದಂಥವರು ಈ ಮಾರ್ಗದಿಂದ ಅಂತ ಹೇಳಿದ್ರೆ ಅದು ಕೆರೆಯಿಂದ ಬರುವಂತಹ ರೋಡ್, ಅದು ಕೆಳಗೆ ಕೆರೆಯಿಂದ ಬರುವಂತಹ ರೋಡ್. ಆ ರೋಡ್ ಇಂದ ಅಂತ ಹೇಳಿದ್ರೆ ಶೆಡ್ಡಿನ ಪಕ್ಕದಲ್ಲೇ ಕೆರೆ ಇರುವಂತದ್ದು. ಆ ರೋಡ್ ಇಂದ ಯಾರಾದ್ರೂ ಬಂದು ಸುಮಂತ್ ಅಂದ್ರೆ ಈ ಡಾಗ್ ಸ್ಕ್ವಾಡ್ ಏನಿದೆ ಅದು ಕೂಡ ಬಂದಿರುವಂತದ್ದು ಇಲ್ಲಿಗೆ. ಇಲ್ಲಿಗೆ ಬಂದಂತಹ ಸಮಯದಲ್ಲಿ ಸುಮಂತ್ ಇಲ್ಲಿ ಇರುವಂತಹ ಸಮಯದಲ್ಲಿ ಹಿಂದ್ಗಡೆಯಿಂದ ಯಾರಾದ್ರೂ ಹೊಡೆದ್ರ, ಯಾಕೆಂತ ಹೇಳಿದ್ರೆ ಹಿಂದ್ಗಡೆ ಒಂದು ಗಾಯ ಇತ್ತು ಅನ್ನುವಂತಹ ವಿಚಾರದಲ್ಲಿ ಇಲ್ಲಿ ನೋಡಿದಂತಹ ಸ್ಥಳೀಯರು ಕೂಡ ನಮ್ಗೆ ಸ್ಪಷ್ಟವಾಗಿ ಹೇಳಿರುವಂತದ್ದು. ಹಾಗಾಗಿ ಹಿಂದ್ಗಡೆಗೆ ಹೊಡೆದಂತಹ ಸಮಯದಲ್ಲಿ ಸುಮಂತ್ ಏನಾದ್ರೂ ಈ ತರ ತಿರುಗಿ ಯಾರು ಅಂತೇಳಿ ನೋಡಿದಂತಹ ಸಮಯದಲ್ಲಿ ಅವನಿಗೆ ಪರಿಚಯ ಇದ್ದವರೇ ಹೊಡೆದಂತಹ ಕಾರಣಕ್ಕಾಗಿ ಅವನು ರಿಯಾಕ್ಟ್ ಮಾಡಿದ. ಆ ನಂತರದಲ್ಲಿ ಮತ್ತೊಮ್ಮೆ ಅವನಿಗೆ ತಲೆಗೂ ಕೂಡ ಹೊಡೆದಿರುವಂತ ಸಂಶಯ ಕೂಡ ಜಾಸ್ತಿ ಕಾಣುವಂಥದ್ದು, ತಲೆಗೂ ಕೂಡ ಹೊಡೆದಿರಬಹುದು. ಈ ಕಾರಣದಿಂದಾಗಿ ಇಲ್ಲಿಂದ ಅವನ ಬ್ಲಡ್ ಡ್ರಾಪ್ ಆಗಿ ಸಿಕ್ಕಿರುವಂಥದ್ದು ಅಂತ ಹೇಳಿದ್ರೆ ಇಲ್ಲಿ ಡ್ರಾಪ್ ಆಗಿ ಬಿದ್ದಿರುವಂಥದ್ದು. ನಾಯಿ ಕೂಡ ಇಲ್ಲಿಯವರೆಗೆ ಮಾತ್ರ ಬಂದಿರುವಂಥದ್ದು. ಹಾಗಾಗಿ ಇಲ್ಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೋಡ್ ಅಲ್ಲಿ ಡ್ರಾಪ್ ಬ್ಲಡ್ ಕೂಡ ಸಿಕ್ಕಿರುತ್ತೆ. ಇಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಈ ತಲೆಯಲ್ಲಿ ಏನೋ ಅವನೊಂದು ಗಾಯ ಇತ್ತು, ಆ ಗಾಯ ಇದ್ದಿರುವಂಥದ್ದು ಏನೋ ತೆಂಗಿನಕಾಯಿ ಬಿದ್ದು ಆಗಿರುವಂತಹ ಗಾಯ ಅಲ್ಲ,
ಸ್ಪಷ್ಟವಾಗಿ ಯಾರೋ ಹೊಡೆದಿದ್ದಾರೆ, ತಲೆಯ ಒಳಗಡೆ ಒಂದಷ್ಟು ವೈಟ್ ಏನಿರುತ್ತೆ ಆ ವೈಟ್ ಕೂಡ ಕಾಣ್ತಾ ಇತ್ತು ಅನ್ನುವಂತಹ ವಿಚಾರದಲ್ಲಿ ನಮಗೆ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ಸೊ ಇದೇ ದಾರಿಯಲ್ಲಿ ಒಂದು ಬ್ಲಡ್ ಕೂಡ ಡ್ರಾಪ್ ಆಗಿರುವಂತಹ ಬ್ಲಡ್ ಕೂಡ ಇತ್ತು ಅನ್ನುವಂತಹ ವಿಚಾರದಲ್ಲಿ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ಸೊ ನಂತರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದಷ್ಟು ಸ್ಥಳೀಯರನ್ನು ಮಾತಾಡಿಸಿದ ನಂತರ ಏನಾಗಿದೆ ಅಂತ ಹೇಳಿದ್ರೆ, ಆ ಬಾಡಿಯನ್ನು ಸುಮಂತ್ಗೆಲ್ಲಿ ಹೊಡೆದಂತ ತಕ್ಷಣ ಅವನು ಸತ್ತು ಹೋಗಿದ್ದಾನೆ ಅನ್ನುವಂತಹ ವಿಚಾರದಲ್ಲಿ ಮೇಲ್ನೋಟಕ್ಕೆ ನಮಗೆ ನೋಡಿದಾಗ ಅಥವಾ ಜನರನ್ನು ಮಾತಾಡಿಸಿದಾಗ ಗೊತ್ತಾಗುವಂಥದ್ದು. ನಂತರ ಅವನ ಬಾಡಿಯನ್ನು ಇಲ್ಲಿವರೆಗೆ ತಂದು ಅವನ ಕಾಲಲ್ಲಿ ಹಿಡಿದುಕೊಂಡು ಅವನ ತಲೆಯನ್ನು ಈ ಕಲ್ಲಲ್ಲಿ ಇಟ್ಟಿದ್ದಾರೆ. ನನ್ನ ಪ್ರಕಾರ ಅವನ ತಲೆಯನ್ನು ಈ ಕಲ್ಲಲ್ಲಿ ಇಟ್ಟಿದ್ದಾರೆ. ಕಲ್ಲಲ್ಲಿ ಇಟ್ಟಂತಹ ಸಮಯದಲ್ಲಿ ಅವನ ನೆತ್ತಿ ಮೇಲೆ ಇದ್ದಂತಹ ಬ್ಲಡ್ ಈ ಕಲ್ಲು ಮೇಲೆ ಆಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ನಮಗೆ ಗೊತ್ತಾಗಿರುವಂಥದ್ದು ಸ್ಥಳೀಯರ ಮಾಹಿತಿ ಪ್ರಕಾರ. ಯಾಕಂತ ಹೇಳಿದ್ರೆ ಸ್ಥಳೀಯರು ಕೂಡ ನೋಡಿದ್ದಾರೆ, ಅವನ ನೆತ್ತಿಯ ಮೇಲೆ ಚೂಪಾದ ಗಾಯ ಇತ್ತು, ಅವನ ತಲೆಯ ವೈಟ್ ಏನಿದೆ ಆ ವೈಟ್ ಸ್ಕಿನ್ ಕೂಡ ಕಾಣ್ತಾ ಇತ್ತು ಅನ್ನುವಂತಹ ವಿಚಾರದಲ್ಲೂ ಕೂಡ ಇಲ್ಲಿ ಸ್ಥಳೀಯರು ಹೇಳಿರುವಂಥದ್ದು. ಹಾಗಾಗಿ ಇವನ ಕಾಲನ್ನು ಹಿಡಿದುಕೊಂಡು ಆ ತಲೆಯನ್ನು ಈ ಕಲ್ಲಿಗೆ ಹೊರಗಿಸಿದ್ದಾರೆ. ನಂತರದಲ್ಲಿ ಅವನನ್ನು ಬಿಸಾಡಿಲ್ಲ, ಈ ಕೆರೆಗೆ ಬಿಸಾಡುವ ಬದಲು ಅವನನ್ನು ಮೆಲ್ಲಗೆ ಇಳಿಸಿದ್ದಾರೆ ಕೆಳಗಡೆ. ಸೊ ಸ್ಪಷ್ಟವಾಗಿ ಯಾಕೆ ಗೊತ್ತಾಗುವಂಥದ್ದು ಅಂತ ಹೇಳಿದ್ರೆ, ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಅವನ ಡೆಡ್ ಬಾಡಿ ಇದ್ದಿರುವಂಥದ್ದು ಈ ಕಾರ್ನರ್ ಅಲ್ಲೇ ಸಿಕ್ಕಿರುವಂಥದ್ದು. ಪೊಲೀಸರಿಗೂ ಕೂಡ ಅವನ ಡೆಡ್ ಬಾಡಿ ಸಿಕ್ಕಿರುವಂಥದ್ದು ಈ ಕಾರ್ನರ್ ಅಲ್ಲಿ. ಸೊ ಹಾಗಾಗಿ ಅವನ ತಲೆಯನ್ನು ಈ ಕಲ್ಲಿಗೆ ಇಟ್ಟು ಅವನ ಕಾಲನ್ನು ಕೈಯಲ್ಲಿ ಹಿಡಿದುಕೊಂಡು ಸೊ ಮೆಲ್ಲಗೆ ಅವನನ್ನು ಕೆಳಗಡೆ ಇಳಿಸಿದ್ದಾರೆ. ಇಳಿಸಿಬಿಟ್ಟು ಆ ಕಾರಣಕ್ಕಾಗಿ ಇಲ್ಲಿ ಒಂದಷ್ಟು ಬ್ಲಡ್ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ಸೊ ಆ ಕಾರಣಕ್ಕಾಗಿ ಅವನ ಡೆಡ್ ಬಾಡಿ ಇದೇ ಸೈಡ್ ಅಲ್ಲಿ ಸಿಕ್ಕಿರುವಂಥದ್ದು. ಯಾವುದೇ ಕಾರಣಕ್ಕೂ ನೀರನ್ನು ಕೂಡ ಕುಡಿಲಿಲ್ಲ. ಯಾಕಂತ ಹೇಳಿದ್ರೆ ಅವನು ಅವಾಗ್ಲೇ ಸತ್ತಿದ್ದ. ಸೊ ನಂತರದಲ್ಲಿ ಅವನ ಲೈಟ್ ಏನ್ ಸಿಗುತ್ತೆ ಅದು ಆ ಮೂಳೆಯಲ್ಲಿ ಸಿಕ್ಕಿರುವಂಥದ್ದು ಲೈಟ್. ಯಾವುದೇ ಕಾರಣಕ್ಕೂ ಈ ಮೂಳೆಯಲ್ಲಿ ಸಿಗ್ಲಿಲ್ಲ. ಇಲ್ಲೊಂದು ಪ್ರಮುಖವಾದ ವಿಚಾರ ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಎರಡನೆಯ ಬಾರಿಗೆ ಡಾಗ್ ಸ್ಕ್ವಾಡ್ ಬಂದಂತ ಸಮಯದಲ್ಲಿ ಅವನ ಟಾರ್ಚ್ ಏನಿತ್ತೆ ಅದನ್ನು ಕೂಡ ಸ್ಮೆಲ್ ಮಾಡುತ್ತೆ ಡಾಗ್ ಸ್ಕ್ವಾಡ್. ಸ್ಮೆಲ್ ಮಾಡಿದ ನಂತರ ಸೀದಾ ಆ ಡಾಗ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಸೈಡ್ ಇಂದ ಓಡುತ್ತೆ, ಲೈಟ್ ಅನ್ನು ಸ್ಮೆಲ್ ಮಾಡಿ ಈ ಕಡೆ ಬರುತ್ತೆ. ನಂತರದಲ್ಲಿ ನಿಮ್ಗೆ ಇಲ್ಲಿ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದಷ್ಟು ಹುಲ್ಲುಗಳು ಉಡಿ ಆಗಿದೆ. ಸೊ ಜಾಗ ಕೂಡ ಇದೆ, ಯಾರೋ ಓಡಿಕೊಂಡು ಹೋಗಿರುವಂಥದ್ದು ಕೂಡ ಎದ್ದು ಕಾಣುವಂಥದ್ದು. ಸೊ ಹಾಗಾಗಿ ಈ ದಾರಿಯಿಂದ ಬಂದಂತಹ ನಾಯಿ ಈ ದಾರಿಯಿಂದ ಹೋಗಿ ಸೀದಾ ಅವರ ಮನೆಗೇನೆ ಹೋಗಿದೆ ಅನ್ನುವಂಥ ವಿಚಾರದಲ್ಲಿ ಅಂತ ಹೇಳಿದ್ರೆ, ಈ ಸುಮಂತ್ ಅನ್ನುವಂಥ ಯುವಕ ಇದ್ದಾನೆ, ಆ ಯುವಕನ ಮನೆಗೇನೆ ಹೋಗಿದೆ ಅನ್ನುವಂಥ ವಿಚಾರದಲ್ಲಿ ನಮ್ಗೆ ಇಲ್ಲಿ ಸ್ಥಳೀಯರು ಕೂಡ ಕೊಟ್ಟಿರುವಂತಹ ಮಾಹಿತಿ. ಸೊ ಹಾಗಾಗಿ ಅವನು ಏನು ಅವನನ್ನು ಕೊಲೆ ಮಾಡಿದಂತಹ ವ್ಯಕ್ತಿ ಅಲ್ಲಿಗೆ ನೀರಿಗೆ ಹಾಕಿ ಆ ಕೆರೆಯಿಂದ ಮೇಲ್ಗಡೆ ಹತ್ತಿಕೊಂಡು ಬಂದು ಹೀಗೆ ಹೋಗಿ ನಂತರ ಸುಮಂತ್ನ ಮನೆಗೇನೆ ಹೋಗಿದ್ದಾನ ಅನ್ನುವಂಥ ವಿಚಾರದಲ್ಲಿ ಈ ಆಂಗಲ್ ಅಲ್ಲಿ ತನಿಖೆ ಮಾಡಿದ್ರೆ ಖಂಡಿತವಾಗ್ಲೂ ಪೊಲೀಸರಿಗೆ ನಿಜವಾದ ಆರೋಪಿ ಸಿಗುವಂತಹ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಇದು ನಮಗೆ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ಸುಮಂತ್ ಯಾವುದೇ ಕಾರಣಕ್ಕೂ ಬೇರೆ ರೂಟಲ್ಲಿ ಹೋಗಿಲ್ಲ, ಅವನು ಹೋಗುವಂತ ರೂಟಲ್ಲಿ ಹೋಗಿದ್ದಾನೆ. ಅವನ ತಲೆಗೆ ತೆಂಗಿನಕಾಯಿ ಮತ್ತೊಂದು ಮಗದೊಂದು ಏನೂ ಕೂಡ ಬಿದ್ದಿರ್ಲಿಕ್ಕೆ ಚಾನ್ಸೇ ಇಲ್ಲ. ಕಳ್ಳರು ಕೂಡ ಇಲ್ಲಿ ಬರುವಂತದ್ದು ತೀರಾ ಕಡಿಮೆ. ಒಂದು ವೇಳೆ ಕಳ್ಳರು ಬರ್ತಾ ಇದ್ರೆ ಖಂಡಿತವಾಗ್ಲೂ ಅವನನ್ನು ಸಾಯಿಸುವ ಮಟ್ಟಿಗೆ ಹೋಗ್ತಾ ಇರ್ಲಿಲ್ಲ. ಏನಾದ್ರೂ ಅವರು ಇವನನ್ನು ನೋಡಿದ ತಕ್ಷಣ ಅವರು ಓಡಿ ಹೋಗ್ತಾ ಇದ್ರು ಅನ್ನುವಂತಹ ವಿಚಾರದಲ್ಲಿ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ಸೊ ಹಾಗಾಗಿ ಅವನನ್ನು ಅಲ್ಲೇ ಹಿಂದ್ಗಡೆಯಿಂದ ಹೊಡೆದು ನಂತರ ಅವನು ತಿರುಗಿ ನೋಡಿದಾಗ ಎದುರುಗಡೆಯಿಂದ ಹೊಡೆದು ನೆತ್ತಿಯ ಮೇಲೆ ಹೊಡೆದು ನಂತರ ಅಲ್ಲೇ ಅವನು ಕುಸಿದು ಬೀಳ್ತಾನೆ. ಅವನನ್ನು ಏನ್ ಮಾಡುವುದು ಅಂತ ಹೇಳಿ ಗೊತ್ತಾಗೋದಿಲ್ಲ. ಸೊ ಈ ಕಾರಣಕ್ಕಾಗಿ ಅವನನ್ನು ಕೆರೆಗೆ ಹಾಕೋಕೆ ಬರ್ತಾರೆ, ಕೆರೆಗೆ ಬಿಸಾಡಿಲ್ಲ, ಅದರ ಬದಲು ಕಲ್ಲಿನ ಮೇಲೆ ಅವನ ತಲೆಯನ್ನು ಇಟ್ಟು ಅವನ ಕಾಲನ್ನು ಹಿಡಿದು ಮೆಲ್ಲ ಕೆರೆಗೆ ಹಾಕ್ತಾರೆ. ನಂತರ ಟಾರ್ಚ್ ಅನ್ನು ಎಸೆದು ಈ ಕಡೆಯಿಂದ ಓಡಿ ಹೋಗಿ ಸುಮಂತ್ನ ಮನೆಗೆನೆ ಸೇರಿರಬಹುದಾ ಅನ್ನುವಂಥ ವಿಚಾರದಲ್ಲಿ, ಆ ಸೈಡಿಗೆನೆ ಹೋಗಿರ್ಬೋದಾ ಅನ್ನುವಂಥ ವಿಚಾರದಲ್ಲಿ. ಇಲ್ಲಂತಂದ್ರೆ ಸ್ಮೆಲ್ ಮಾಡಿಕೊಂಡು ನಾಯಿ ಅವರ ಮನೆಗೆನೆ ಯಾಕೆ ವಾಪಸ್ ಹೋಗುತ್ತೆ ಅನ್ನುವಂಥ ವಿಚಾರದಲ್ಲಿ ಎಲ್ಲದಕ್ಕೂ ಉತ್ತರ ಸಿಗ್ಬೇಕು ಅಂತ ಹೇಳಿದ್ರೆ ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ಮಾತ್ರ ಸಾಧ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ SP ಅವರ ಹತ್ರನೂ ಕೂಡ ಮಾತಾಡಿದೆ. FSL ರಿಪೋರ್ಟ್ ಬರಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ರು. ಆನಂತರದಲ್ಲಿ ನಮಗೆ ತೀವ್ರಗತಿಯಾಗಿ ನಮ್ಮ ತನಿಖೆಯನ್ನು ಮಾಡೋಕೆ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಆ ನಾಯಿ ಹೋದ ದಾರಿಯಲ್ಲಿ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಖಂಡಿತವಾಗ್ಲೂ ಆರೋಪಿ ಸಿಗೋಕೆ ಸಾಧ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ